ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಬಂಧುಗಳೇ, ಹರ ಹರ ಮಹಾದೇವ್. ನಮ್ಮ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ವೃಷಭ ರಾಶಿಯವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು ಮತ್ತು ಜೀವನದಲ್ಲಿ ಸ್ಥಿರತೆಯನ್ನು ಬಯಸುವವರು. ಆದರೆ ಈಗಿನ ಗ್ರಹಗತಿಗಳ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಚಂಡಮಾರುತ ಏಳುವ ಸಾಧ್ಯತೆ ಇದೆ. ಇದು ಕೇವಲ ರಾಶಿ ಫಲವಲ್ಲ, ನಿಮ್ಮ ಭವಿಷ್ಯವನ್ನು ಸುರಕ್ಷಿತವಾಗಿರಿಸೋದಕ್ಕೆ ನೀಡುತ್ತಿರುವ ಒಂದು ಮಹತ್ವದ ಮುನ್ನೆಚ್ಚರಿಕೆ. ಈ ಅವಧಿಯಲ್ಲಿ ಒಬ್ಬ ಅಪರಿಚಿತ ಮಹಿಳೆ ಅಥವಾ ಬಹಳ ದಿನಗಳಿಂದ ದೂರವಿದ್ದ ವ್ಯಕ್ತಿಯೊಬ್ಬರು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಅವರು ನಿಮ್ಮ ಮನೆಗೆ ಪದೇ ಪದೇ ಭೇಟಿ ನೀಡೋದಕ್ಕೆ ಪ್ರಾರಂಭ ಮಾಡಬಹುದು. ಈ ವಿಡಿಯೋದಲ್ಲಿ ಆ ವ್ಯಕ್ತಿ ಯಾರು ಮತ್ತು ಅವರ ಆಗಮನದಿಂದ ನಿಮ್ಮ ಜೀವನದ ಮೇಲೆ ಉಂಟಾಗುವ ಪರಿಣಾಮಗಳು ಏನೇನು ಎಂಬುದನ್ನು ವಿವರವಾಗಿ ವಿವರಿಸಲಿದ್ದೇವೆ. ಒಂದನೇದಾಗಿ, ಅನಿರೀಕ್ಷಿತ ಅತಿಥಿಯ ಕುತಂತ್ರ ಮತ್ತು ಎಚ್ಚರಿಕೆ. ವೃಷಭ ರಾಶಿಯವರೇ, ನಿಮ್ಮ ಮುಗ್ಧತೆ ಮತ್ತು ಸಹಾಯ ಮಾಡುವ ಗುಣನೇ ನಿಮಗೆ ಮುಳುವಾಗುವ ಸಾಧ್ಯತೆ ಇದೆ. ಏಪ್ರಿಲ್ 30ರಿಂದ ಮೇ 30ರವರೆಗೆ ನೀವು ಬಹಳ ಜಾಗರೂಕರಾಗಿರಬೇಕಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಮನೆಗೆ ಆಮಂತ್ರಣ ಇಲ್ಲದೆ ಬರುವ ಆ ಮಹಿಳೆ ನಿಮ್ಮ ಕುಟುಂಬದ ಸದಸ್ಯರಂತೆ ನಟಿಸಬಹುದು. ಅವರು ನಿಮ್ಮ ಕಷ್ಟಗಳಿಗೆ ಕಣ್ಣೀರು ಹಾಕಬಹುದು ಅಥವಾ ನಿಮ್ಮ ಯಶಸ್ಸನ್ನು ಕಂಡು ಅತಿಯಾಗಿ ಹೊಗಳಬಹುದು. ಆದರೆ ನೆನ್ಪಿಡಿ, ಹಾವಿನ ಹಲ್ಲುಗಳಲ್ಲಿ ವಿಷ ಇರುವಂತೆ ಇವರ ಅತಿಯಾದ ಸಿಹಿಯಾದ ಮಾತುಗಳ ಹಿಂದೆ ನಿಮ್ಮನ್ನು ಕೆಳಗೆ ಬೀಳಿಸುವ ಉದ್ದೇಶ ಇರಬಹುದು. ಈ ವ್ಯಕ್ತಿ ನಿಮ್ಮ ಮನೆಯ ಪ್ರತಿಯೊಂದು ಸಣ್ಣ ವಿಷಯದ ಮೇಲೆ ಕಣ್ಣನ್ನು ಇಟ್ಟಿರ್ತಾರೆ. ನೀವು ಯಾರ್ಯಾರ ಜೊತೆ ಮಾತನಾಡ್ತೀರಾ, ನಿಮ್ಮ ಮನೆಯಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ಎಲ್ಲಿ ಇಟ್ಟಿದ್ದೀರಿ, ಇಂಥ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಅವರು ಬಂದಾಗ ನಿಮ್ಮ ವೈಯಕ್ತಿಕ ಫೋನ್ ಅಥವಾ ಡೈರಿಗಳನ್ನು ಅವರ ಕೈಗೆ ಸಿಗದಂತೆ ನೋಡ್ಕೊಳ್ಳಿ. ನಿಮ್ಮ ಮನೆಯ ರಹಸ್ಯಗಳು ಅವರ ಕೈಗೆ ಸಿಗದಂತೆ ನೀವು ನೋಡ್ಕೋಬೇಕು ಮತ್ತು ನಿಮ್ಮ ಮನೆಯ ರಹಸ್ಯಗಳು ಹೊರಗೇನಾದರೂ ಬಿದ್ದರೆ ನಿಮ್ಮ ಗೌರವಕ್ಕೆ ಧಕ್ಕೆ ಅನ್ನೋದು ಬರಬಹುದು. ಇನ್ನು ಎರಡನೇದಾಗಿ, ಆರ್ಥಿಕ ನಷ್ಟ ಮತ್ತು ಹೂಡಿಕೆಯ ಅಪಾಯ. ವೃಷಭ ರಾಶಿಯವರಿಗೆ ಆರ್ಥಿಕವಾಗಿ ಈ ಸಮಯ ಸ್ವಲ್ಪ ಕಠಿಣವಾಗಿರುತ್ತೆ. ನಿಮ್ಮ ಹಣದ ವಿಷಯದಲ್ಲಿ ಮೂರನೇ ವ್ಯಕ್ತಿಗಳ ಹಸ್ತಕ್ಷೇಪವನ್ನು ಬಿಡಬೇಡಿ. ಯಾರೋ ಬಂದು ಈ ವ್ಯವಹಾರದಲ್ಲಿ ಹಣ ಹೂಡಿ ರಾತ್ರೋರಾತ್ರಿ ಶ್ರೀಮಂತರಾಗ್ತೀರಿ ಅಂತ ಹೇಳಿದರೆ ಅಪ್ಪಿತಪ್ಪಿ ಕೂಡ ನಂಬೇಡಿ. ವಿಶೇಷವಾಗಿ ಈ ಅವಧಿಯಲ್ಲಿ ಯಾವುದೋ ಒಂದು ಹೊಸ ಚಿನ್ನದ ಹೂಡಿಕೆ ಅಥವಾ ದೊಡ್ಡ ಮಟ್ಟದ ಆಸ್ತಿ ಖರೀದಿ ಮಾಡುವ ಮುನ್ನ 10 ಬಾರಿ ಯೋಚನೆ ಮಾಡಿ. ಸಾಲ ನೀಡುವ ಒಂದು ವಿಷಯದಲ್ಲಿ ಬೇಡ ಅಂತ ಹೇಳೋದನ್ನು ನೀವು ಕಲಿಬೇಕು. ನಿಮ್ಮ ಹತ್ತಿರದ ಸ್ನೇಹಿತರೆ ಹಣ ಕೇಳ್ಬೋದು, ಆದರೆ ಮರಳಿ ಬರುವ ಭರವಸೆ ಇಲ್ಲದಿದ್ದರೆ ಹಣ ನೀಡಬೇಡಿ. ಇನ್ನು ಬ್ಯಾಂಕ್ನ ವ್ಯವಹಾರಗಳಲ್ಲಿ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ OTP ಅಥವಾ ಪಾಸ್ವರ್ಡ್ಗಳನ್ನು ಯಾರೊಂದಿಗೂ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಲಾಭಕ್ಕಿಂತ ಇರುವ ಹಣವನ್ನು ಉಳಿಸಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಇನ್ನು ಕೌಟುಂಬಿಕ ಶಾಂತಿ ಮತ್ತು ನೆಮ್ಮದಿಗೆ ಭಂಗ. ನಿಮ್ಮ ಮನೆಗೆ ಬರುವ ಆ ಅನಿರೀಕ್ಷಿತ ಅತಿಥಿ ನಿಮ್ಮ ಮನೆಯ ಸದಸ್ಯರ ನಡುವೆ ಬಿರುಕು ಮೂಡಿಸುವ ಪ್ರಯತ್ನದಲ್ಲಿ ಇರ್ತಾನೆ. ಅವರು ನಿಮ್ಮ ಸಂಗಾತಿಯ ಬಗ್ಗೆ ನಿಮ್ಮಲ್ಲಿ ತಪ್ಪು ಕಲ್ಪನೆಗಳನ್ನು ಮೂಡಿಸಬಹುದು ಅಥವಾ ನಿಮ್ಮ ಮಕ್ಕಳ ನಡತೆಯ ಬಗ್ಗೆ ಇಲ್ಲ ಸಲ್ಲದ ದೂರುಗಳನ್ನು ನೀಡಬಹುದು. ವೃಷಭ ರಾಶಿಯವರು ಒಮ್ಮೆ ಹಠಕ್ಕೆ ಬಿದ್ದರೆ ಯಾರ ಮಾತನ್ನು ಕೇಳೋದಿಲ್ಲ. ಇದನ್ನೇ ಆ ವ್ಯಕ್ತಿ ಬಳಸಿಕೊಳ್ಳಬಹುದು. ಯಾರೋ ಹೇಳಿದ ಮಾತಿಗೆ ನಡೆಯುವ ಯಾವುದೇ ಶುಭ ಕಾರ್ಯಗಳು ಅಥವಾ ರಹಸ್ಯಗಳನ್ನು ಹೊರಗಿನವರ ಮುಂದೆ ಪ್ರದರ್ಶನ ಮಾಡಬೇಡಿ. ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಸಂಜೆ ವೇಳೆ ಮನೆಯಲ್ಲಿ ಧೂಪ ಅಥವಾ ಕರ್ಪೂರವನ್ನು ಹಚ್ಚಿ ಸಕಾರಾತ್ಮಕತೆಯನ್ನು ಹೆಚ್ಚಿಸಿಕೊಳ್ಳಿ. 4ನೇದಾಗಿ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿನ ಸವಾಲುಗಳು. ಕೆಲಸದ ಸ್ಥಳದಲ್ಲಿ ವೃಷಭ ರಾಶಿಯರು ಈ ತಿಂಗಳು ಬೆನ್ನಿನ ಹಿಂದೆ ಮಾತನಾಡುವವರಿಂದ ಎಚ್ಚರವಾಗಿ ಇರಬೇಕು. ನಿಮ್ಮ ಸಹೋದ್ಯೋಗಿಯೊಬ್ಬರು ನಿಮ್ಮ ಕೆಲಸದ ಬಗ್ಗೆ ಮೇಲಾಧಿಕಾರಿಗಳೊಂದಿಗೆ ತಪ್ಪು ದೂರು ನೀಡಬಹುದು. ನೀವು ಕಷ್ಟಪಟ್ಟು ಮಾಡಿದ ಕೆಲಸದ ಫಲವನ್ನು ಬೇರೆಯವರು ಕಿತ್ತುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ನಿಮ್ಮ ಕಂಪ್ಯೂಟರ್ ಪಾಸ್ವರ್ಡ್ ಅಥವಾ ಫೈಲ್ಗಳನ್ನು ಸುರಕ್ಷಿತವಾಗಿಡಿ. ವ್ಯಾಪಾರಸ್ಥರು ಮತ್ತು ತಮ್ಮ ಹಳೆಯ ಗ್ರಾಹಕರ ಜೊತೆಗಿನ ಸಂಬಂಧವನ್ನು ಕಾಪಾಡಿಕೊಳ್ಳಿ. ಹೊಸದಾಗಿ ಪರಿಚಯವಾದ ವ್ಯಕ್ತಿಗಳ ಜೊತೆ ದೊಡ್ಡ ಮಟ್ಟದ ವ್ಯವಹಾರಕ್ಕೆ ಮುಂದಾಗಬೇಡಿ. ಮಾರುಕಟ್ಟೆಯಲ್ಲಿ ನಿಮ್ಮ ಹೆಸರನ್ನು ಕೆಡಿಸೋದಕ್ಕೆ ಸ್ಪರ್ಧಿಗಳು ಸಂಚು ರೂಪಿಸ್ತಾ ಇರ್ಬೋದು. ಈ ಸಮಯದಲ್ಲಿ ತಾಳ್ಮೆಯಿಂದ ಇರೋದು ಮತ್ತು ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸೋದು ಉತ್ತಮವಾಗಿರುತ್ತೆ. 5ನೇದಾಗಿ, ಆರೋಗ್ಯ ಮತ್ತು ದೈಹಿಕ ಸುರಕ್ಷತೆ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಕಿವಿ ಅಥವಾ ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. ಧೂಳಿನಿಂದ ದೂರ ಇರಿ ಮತ್ತು ಹೊರಗಿನ ಆಹಾರವನ್ನು ಸೇವಿಸಬೇಡಿ. ಮಾನಸಿಕವಾಗಿ ನೀವು ತುಂಬ ದಣಿದಂತೆ ಅನುಭವಿಸ್ತಾ ಇರ್ಬೋದು. ರಾತ್ರಿ ಸಮಯದಲ್ಲಿ ಸರಿಯಾದ ನಿದ್ದೆ ಪಡೆಯೋದನ್ನು ಪ್ರಯತ್ನ ಮಾಡೋದಕ್ಕೆ ಮಾಡಿ. ಇಲ್ಲದಿದ್ದರೆ ಕೆಲಸದ ಮೇಲೆ ಪ್ರಭಾವ ಅನ್ನೋದು ಬೀರಬಹುದು. ಪ್ರಯಾಣದ ಸಮಯದಲ್ಲಿ ವಿಶೇಷವಾಗಿ ನೀರಿನ ಮೂಲಗಳಿಂದ ಜಾಗಕ್ಕೆ ಹೋಗುವಾಗ ಜಾಗರೂಕರಾಗಿರಿ. ಅಪರಿಚಿತರ ವ್ಯಕ್ತಿಗಳು ನಿಮ್ಮ ಆಹಾರವನ್ನು ಸ್ವೀಕಾರ ಮಾಡಬೇಡಿ. ಈ ಸಮಯದಲ್ಲಿ ನಿಮ್ಮ ಮೇಲೆ
ಕಣ್ಣು ಇಟ್ಟಿರುವ ವ್ಯಕ್ತಿಗಳು ನಿಮ್ಮನ್ನು ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಇನ್ನು ಕೊನೆಯದಾಗಿ ದೈವಿಕ ಪರಿಹಾರಗಳು. ವೃಷಭ ರಾಶಿಯವರೇ ಎದುರಾಗಲಿರುವ ಈ ಸವಾಲುಗಳನ್ನು ಜಯಿಸೋದಕ್ಕೆ ನಿಮಗೆ ಆಧ್ಯಾತ್ಮಿಕ ಬಲ ಬೇಕು. ಪ್ರತಿದಿನ ಬೆಳಿಗ್ಗೆ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸಿ, ಶುಕ್ರವಾರದಂದು ಹಸುವಿಗೆ ಬೆಲ್ಲ ಮತ್ತು ಅಕ್ಕಿಯನ್ನು ತಿನ್ನಿಸಿ. ನಿಮ್ಮನೆಯ ಮುಖ್ಯ ದ್ವಾರಕ್ಕೆ ಅರಿಶಿಣದಿಂದ ಸ್ವಸ್ತಿಕ ಚಿಹ್ನೆಯನ್ನು ಬರೀರಿ. ಇದು ಕೆಟ್ಟ ದೃಷ್ಟಿ ಮತ್ತು ನಕಾರಾತ್ಮಕ ವ್ಯಕ್ತಿಗಳನ್ನು ಮನೆಯಿಂದ ದೂರ ಇಡುತ್ತೆ. ಜ್ಯೋತಿಷ್ಯವು ನಿಮಗೆ ಹೆದರಿಸಲು ಅಲ್ಲ, ಬದಲಾಗಿ ಮುನ್ನೆಚ್ಚರಿಕೆ ವಹಿಸಲು ಇರುವ ದಾರಿದೀಪ. ಅನಿರೀಕ್ಷಿತ ಮಹಿಳೆ ಅಥವಾ ವ್ಯಕ್ತಿಯ ಬಗ್ಗೆ ನಿಗಾ ಇಡಿ ಮತ್ತು ನಿಮ್ಮ ಸಂಸಾರವನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಕೂಡ ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.